ನಮಸ್ತೆ ಫ್ರೆಂಡ್ಸ್. ತುಂಬ ಜನ ಹೆಣ್ಣು ಮಕ್ಕಳ ಕಂಪ್ಲೇಂಟ್ ಏನಂತ ಹೇಳಿದರೆ, ನಮ್ಮ ಗಂಡ ನಮ್ಮ ಕೈಯಲ್ಲಿ ಅವರ ದುಡಿದ ಹಣವನ್ನು ಕೊಡ್ತಾ ಇಲ್ಲ, ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇರ್ತಾರೆ, ನಮ್ಮ ಇದು ಸಂಸಾರವನ್ನು ಕೂಡ ಸರಿಯಾಗಿ ನೋಡ್ತಾ ಇಲ್ಲ, ಮನೆದು ಜವಾಬ್ದಾರಿ ಕೂಡ ತಗೊಳ್ತಾ ಇಲ್ಲ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದರೆ, ನಮ್ಮದು ಗಂಡನಿಗೆ ಬೇರೆ ಕಡೆ ಸಂಬಂಧ ಇದೆ ಅಥವಾ ದುಶ್ಚಟ ಇದೆ, ಕೆಟ್ಟ ಅಭ್ಯಾಸ ಇದೆ, ಆದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ದುಡಿದ ಹಣವನ್ನೆಲ್ಲ ಬೇರೆಯವರಿಗೆ ಕೊಡೋದೇ ಆಗುತ್ತೆ, ಮನೆಗೆ ಏನೂ ಕೂಡ ತಂದು ಕೊಡೋದಿಲ್ಲ. ನಿಮಗೆ ಏನು ಇಲ್ದಿದ್ರೆ ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಅಗತ್ಯ ಇರುವ ವಸ್ತುಗಳನ್ನು ಮಾತ್ರ ತಂದು ಕೊಡ್ತಾರೆ, ಬಿಟ್ಟರೆ ಒಂದು ದಿನಕ್ಕೂ ಕೂಡ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ, ಎಲ್ಲಿಗೂ ಕೂಡ ಕರ್ಕೊಂಡು ಹೋಗೋದಿಲ್ಲ. ಅದರ ಜೊತೆಗೆ ನಿಮಗೆ ಏನು ಬೇಕು, ನಿಮ್ಮ ಇಷ್ಟ ಏನು, ಅದು ಯಾವುದು ಕೂಡ ಕೇಳೋದಿಲ್ಲ ಅಂತ ಹೇಳ್ಕೊಂಡು ತುಂಬ ಜನ ಹೆಣ್ಣು ಮಕ್ಕಳದ್ದು ಕಂಪ್ಲೇಂಟ್ ಇದೆ. ನೋಡಿ, ನಾನು ಇವಾಗ ಒಂದು ತಂತ್ರವನ್ನು ಹೇಳಿಕೊಡ್ತೇನೆ. ಈ ತಂತ್ರವನ್ನು ನೋಡಿ ನಿಮ್ಮ ಗಂಡನ ಮೇಲೆ ಮಾತ್ರ ನೀವು ಮಾಡಿ, ಅದನ್ನು ಬಿಟ್ಟು ಬೇರೆಯವರ ಗಂಡನ ಮೇಲೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ, ನಿಮ್ಮ ಜೊತೆ ಅಂದರೆ ನಾನು ಎಲ್ಲರಿಗೂ ಹೇಳ್ತಾ ಇರೋದಿಲ್ಲ, ಕೆಲವೊಂದು ಹೆಂಗಸರಿಗೆ ಹೇಳ್ತಾ ಇರೋದು, ನಿಮ್ಮ ಗಂಡನಿಗೆ ಮಾತ್ರ ಮಾಡಿ, ಅದನ್ನು ಬಿಟ್ಟು ಬೇರೆಯವರ ಗಂಡಸರಿಗೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ, ಎಷ್ಟು ನಿಮ್ಮ ಜೊತೆಗೆ ಅವರು ಕ್ಲೋಸ್ ಆಗಿದ್ರೂ ಕೂಡ ಬೇರೆ ಗಂಡಸರು ಅವರು ಕೆಲಸ ಆಗುವ ತನಕ ಮಾತ್ರ ಇರ್ತಾರೆ, ಆಮೇಲೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಯಾರು ಕೂಡ ಅವರ ಹೆಂಡತಿ ಮಕ್ಕಳನ್ನು ಬಿಟ್ಕೊಂಡು ನಿಮ್ಮ ಹತ್ರ ಶಾಶ್ವತವಾಗಿ ಯಾರೂ ಇರುವುದಿಲ್ಲ. ಆ ಕಾರಣಕ್ಕೆ ಹೇಳೋದು, ಇಂತಹ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಒಂದು ಸಂಸಾರವನ್ನು ಒಡೆಯುವ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಒಂದು ಸಂಸಾರದಲ್ಲಿ ಒಂದು ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಅವರ ಸಂಸಾರ ಗಂಡನ ಜೊತೆಗೆ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೇಳುವಾಗ, ಆ ಸಂಸಾರವನ್ನು ನೀವು ಒಡಿಲಿಕ್ಕೆ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ, ಲಾಸ್ಟಿಗೆ ನಿಮಗೆ ಉಂಟಲ್ಲ, ನಿಮ್ಮ ಮನೆಯಲ್ಲೇ ಉಂಟಲ್ಲ ಇಂತಹ ಪರಿಸ್ಥಿತಿ ಬರುತ್ತೆ. ಅದು ನಿಮ್ಮ ಗಂಡ ಕೂಡ ಮಾಡಿರಬಹುದು, ಅಥವಾ ನಿಮ್ಮ ಮಕ್ಕಳು ನಿಮ್ಮ ಕಣ್ಣೆದುರಿಗೆ ಮಾಡ್ತಾರೆ, ಅದು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಅದನ್ನು ನಿಮಗೆ ನೋಡ್ಲಿಕ್ಕಾಗುತ್ತಾ? ಅದಕ್ಕೆ ಇಂಥದ್ದೆಲ್ಲ ಕಚಡ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ಮಾಡಿದ್ರೂ ಕೂಡ ನಿಮಗೆ ತಾಗುವುದಿಲ್ಲ, ಆಯ್ತಾ? ನಿಮಗೆ ಅದು ವರ್ಕ್ ಆಗುವುದಿಲ್ಲ. ಯಾಕಂತ ಹೇಳಿದರೆ, ನಾನು ಹೇಳೋದು ಅಷ್ಟು ತಂತ್ರ ಆ ರೀತಿಯಲ್ಲಿ ಇದೆ, ಆದ್ರಿಂದ ನಿಮಗೆ ಅದು ವರ್ಕ್ ಕೂಡ ಆಗುದಿಲ್ಲ. ನೀವು ಬೇರೆಯವ್ರದ್ದು ಗಂಡಸರದ್ದು ಹಣವನ್ನು ನಾವು ನಮ್ಮ ಹತ್ರನೇ ಇರುವ ಹಾಗೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ರು ಕೂಡ ಅದು ವರ್ಕ್ ಆಗುದಿಲ್ಲ, ನಿಮಗೆ ಅದು ಆಗುವುದೇ ಇಲ್ಲ. ನೋಡಿ, ಇದನ್ನು ಎಲ್ಲರೂ ಕೂಡ ಮಾಡಬೇಕಂತ ಇಲ್ಲ. ಯಾಕಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೂಡ ದುಡಿತಾರೆ, ಆಯ್ತಾ? ಅವರ ಇಡೀ ಮನೆಯ ಜವಾಬ್ದಾರಿ ತಗೊಳ್ಳುವಷ್ಟು ಹೆಣ್ಣು ಮಕ್ಕಳು ಹುಷಾರಿದ್ದಾರೆ ಇವಾಗ, ಆಯ್ತಾ? ಅದು ಹಿಂದಿನ ಕಾಲದಲ್ಲಿ ಆಯಿತು, ಮನೆ ಜವಾಬ್ದಾರಿ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳೋದು. ನಿಮಗೆ ಒಂದು ವೇಳೆ ಜವಾಬ್ದಾರಿ ತಗೊಳ್ಲಿಕ್ಕೆ ಆಗ್ತಾ ಇದೆ, ನಿಮ್ಮದು ಗಂಡನ ಬಿಹೇವಿಯರ್ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಅವ್ರು ಎಂತ ಬೇಕಾದರೂ ಮಾಡ್ಕೊಂಡು ಹೋಗಲಿ ಅಂತ ಹೇಳಿದರೆ ನೀವು ಮಾಡಲಿಕ್ಕೆ ಹೋಗ್ಬೇಕಂತ ಇಲ್ಲ. ಒಂದು ವೇಳೆ ಉಂಟಲ್ಲ, ನೀವು ಕೂಡ ಕೆಲಸಕ್ಕೆ ಹೋಗ್ತೀರಾ, ನಿಮ್ಮ ಗಂಡ ಕೂಡ ಬೇರೆಯವರಿಗೆ ಅಂದರೆ ಅನಾವಶ್ಯಕ ಎಲ್ಲೆಲ್ಲೋ ಅಗತ್ಯ ಇಲ್ದಿರುವ ಜಾಗದಲ್ಲೆಲ್ಲ ಹಣ ಹಾಳು ಮಾಡ್ತಾ ಇದ್ದಾರೆ, ಮನೆಗೆ ತಂದು ಕೊಡ್ತಾ ಇಲ್ಲ, ನನ್ನ ಗಂಡನ ಹಣದ ಮೇಲೆ ನನಗೆ ಅಧಿಕಾರ ಉಂಟು, ನನಗೆ ಅಧಿಕಾರ ಬಿಟ್ಟು ಬೇರೆಯವರಿಗೆ ಅಧಿಕಾರ ಇದೆಯಾ ಅಂತ ಹೇಳ್ಕೊಂಡು ಹೇಳುವವರು ನೀವು ಮಾಡ್ಬೋದು, ಆಯಿತಾ? ಮಾಡಬಾರ್ದು ಅಂತ ಹೇಳ್ಕೊಂಡು ಇಲ್ಲ. ಯಾಕಂತ ಹೇಳಿದ್ರೆ, ಗಂಡನ ಹಣದ ಮೇಲೆ ಉಂಟಲ್ಲ ಫಸ್ಟಿಗೆ ಅಧಿಕಾರ ಇರುವುದು ಅವರ ಹೆಂಡತಿಗೆ ಮಾತ್ರ. ನೋಡಿ, ನೀವು ಫಸ್ಟ್ ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ನಿಮ್ಮ ಗಂಡನ ಹತ್ರ ಉಂಟಲ್ಲ ಹಣವನ್ನು ಕೇಳಬೇಕು. ಅದು ನೋಟ್ ಆಗಿರಬೇಕು, 1 ರೂಪಾಯಿ ಕಾಯಿನ್ ಕೂಡ ಆಗಿರಬೇಕು. ನೋಡಿ, ನಿಮಗೆ ಎಷ್ಟು ನೋಟು ಅವರು ಎಷ್ಟು ಕೊಡ್ತಾರೆ ಅಷ್ಟನ್ನು ನೋಟನ್ನು ನೀವು ತಗೊಳ್ಳಿ, ಆಯಿತಾ? ನಿಮಗೆ 200 ರೂಪಾಯಿನೇ ತೊಗೊಳ್ಬೇಕಂತ ಇಲ್ಲ, 50 ರೂಪಾಯಿ ಆದರೂ ಕೂಡ ಪರವಾಗಿಲ್ಲ, 10 ರೂಪಾಯಿ ಆದರೂ ಕೂಡ ಪರವಾಗಿಲ್ಲ. 10 ರೂಪಾಯಿ ಆದರೆ 10 ರೂಪಾಯಿ, 50 ರೂಪಾಯಿ ಆದರೆ 50, ಜಾಸ್ತಿ ಕೊಟ್ಟರೆ ಜಾಸ್ತಿ ತಗೊಳ್ಳಿ. ಏನು ಮಾಡಿ ಅಂತ ಹೇಳಿದರೆ, ಅವರ ಹತ್ರ ಒಂದು ನೋಟು ಒಂದು ನಾಣ್ಯವನ್ನು ಅವರ ಕೈಯಾರೆ ತಗೊಳ್ಬೇಕು ನೀವು, ಅವರು ಮುಟ್ಟಿ ಅದನ್ನು ಕೊಡಬೇಕು. ಯಾಕಂತ ಹೇಳಿದರೆ, ಅವರು ನಿಮಗೆ ಹಣ ಕೊಡಬೇಕಲ್ವಾ, ಅವರ ಹಣದ ಮೇಲೆ ನಿಮಗೆ ಅಧಿಕಾರ ಇರೋದು, ಬೇರೆಯವರಿಗಲ್ಲ ಅಲ್ವಾ? ಆದ್ದರಿಂದ ನಾನು ಹೇಳೋದು, ಆದಷ್ಟು ಮುಟ್ಟಿ ಅವರು ಹಣ ಕೊಡುವ ಹಾಗೆ ನೋಡ್ಕೊಳ್ಳಿ. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಗಂಡ ಪರ್ಫ್ಯೂಮನ್ನು ನೀವೆಲ್ಲ ಯೂಸ್ ಮಾಡಲಿಕ್ಕೆ ಇಲ್ಲ, ಆಯಿತಾ? ನಿಮ್ಮ ಗಂಡ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಅವರು ಯೂಸ್ ಮಾಡುವಂಥದ್ದು ಪರ್ಫ್ಯೂಮನ್ನು ತಗೊಳ್ಳಿ. ನಿಮ್ಮ ಗಂಡ ಪರ್ಫ್ಯೂಮನ್ನು ಯೂಸ್ ಮಾಡ್ತಾ ಇಲ್ಲ, ನನ್ನ ಗಂಡ ಅಂದರೆ ಈ ಥರ ಪೌಡ್ರ್ ಎಲ್ಲ ಹಾಕ್ಕೊಳ್ತಾರೆ ಅಷ್ಟೇ, ಮತ್ತು ಪರ್ಫ್ಯೂಮ್ ಎಲ್ಲ ಎಂತ ಸಹ ಹಾಕುವುದಿಲ್ಲ ಅಂತ ಹೇಳ್ಕೊಂಡಾದರೆ ಪೌಡರ್ ಆದರೂ ಕೂಡ ಪರವಾಗಿಲ್ಲ. ಕೆಲವರ ಗಂಡಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪೌಡರ್ ಕೂಡ ಹಾಕೋದಿಲ್ಲ, ಪರ್ಫ್ಯೂಮ್ ಕೂಡ ಹಾಕೋದಿಲ್ಲ. ಆವಾಗ ಏನು ಮಾಡಿ ಅಂತ ಹೇಳಿದರೆ, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ನೀವು ಹೇಳಿದ ಹಾಗೆ ಕೇಳಬೇಕಲ್ಲ. ಆದ್ದರಿಂದ ಏನು ಮಾಡಿ ಅಂತ ಹೇಳಿದರೆ, ಅವರು ಉಪಯೋಗಿಸಿದ ಬಟ್ಟೆ ಆದರೂ ಕೂಡ ಪರವಾಗಿಲ್ಲ, ಒಂದು ಕರ್ಚೀಫ್ ಆದರೂ ಕೂಡ ಪರವಾಗಿಲ್ಲ, ಕರ್ಚೀಫ್ ಅವ್ರ ಹತ್ರ ಅವರು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ನೀವು ಏನು ಮಾಡಿ ಅಂತ ಹೇಳಿದ್ರೆ, ಈ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ನಿಮಗೆ ಮೊದಲೇ ಗೊತ್ತಿರುತ್ತಲ್ಲ, ಒಂದು ಕರ್ಚೀಫನ್ನು ನೀವು ತಂದಿಟ್ಕೊಳ್ಳಿ, ತಂದು ಅವರಿಗೆ ಆ ದಿವಸ ಯೂಸ್ ಮಾಡಲಿಕ್ಕೆ ಹೇಳಿ, ಅವರು ಚಂದ ಮಾಡಿಕೊಂಡು ಯೂಸ್ ಮಾಡಲಿ, ಮುಖ ಎಲ್ಲ ಒರೆಸಿ ಚಂದ ಮಾಡಿ ಯೂಸ್ ಮಾಡಲಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಅವರು ಇದನ್ನು ಯೂಸ್ ಮಾಡಿರ್ತಾರೆ, ಎಲ್ಲ ಮುಟ್ಟಿರ್ತಾರಲ್ವಾ, ಆ ಟವಲನ್ನು ತಗೊಂಡು ಕರ್ಚೀಫನ್ನು ತಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ಅವರು ಕೊಟ್ಟಿದ್ದಾರೆ ನೋಡಿ, ನಿಮಗೆ ಮುಟ್ಟಿ ಕೊಟ್ಟಿದ್ದಾರೆ ನೋಡಿ, ಆ ಹಣವನ್ನು ಎಂತ ಮಾಡಿ ಅಂತ ಹೇಳಿದರೆ, ಅವರು ಯೂಸ್ ಮಾಡಿರೋದು ಒಗಿಲಿಕ್ಕಿಲ್ಲ, ಆಯಿತಾ? ಒಗಿದ್ರೆ ಹೋಯ್ತು. ನೀವು ಈ ನಾಣ್ಯ ಮತ್ತು ಈ ನೋಟನ್ನು ಉಂಟಲ್ಲ ಅದರಲ್ಲಿ ಕರ್ಚೀಫಲ್ಲಿ ಇಡಿ, ಬಟ್ಟೆಯಲ್ಲಿ ಇಡಿ. ಒಂದು ವೇಳೆ ಅವರು ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಕರ್ಚೀಫ್ ಕೂಡ ಯೂಸ್ ಮಾಡ್ತಾರೆ, ಎಲ್ಲದೂ ಕೂಡ ಯೂಸ್ ಮಾಡ್ತಾರೆ ಅಂದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ,
ಕರ್ಚಿಫ್ ಕೂಡ ಯೂಸ್ ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಗಂಡಸರು ಯೂಸ್ ಮಾಡ್ತಾರೆ. ಪರ್ಫ್ಯೂಮನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಪರ್ಫ್ಯೂಮಿಂದ ಏನು ಮಾಡಿ ಅಂತ ಹೇಳಿದ್ರೆ ಅವರಿಂದ ಉಂಟಲ್ಲ ಈ ನೋಟು ಮತ್ತು ಇದಕ್ಕೆ ಉಂಟಲ್ಲ ಒಂದು ಸ್ವಲ್ಪ ಅವರು ಯೂಸ್ ಮಾಡುವ ಪರ್ಫ್ಯೂಮನ್ನು ಹಾಕಿ, ಪೌಡರ್ ಯೂಸ್ ಮಾಡೋದಾದರೆ ಪೌಡರನ್ನು ಹಾಕಿ, ಅದರ ನಂತರ ಈ ಥರ ಬಟ್ಟೆ ಉಂಟಲ್ಲ ಬಟ್ಟೆಯಲ್ಲಿ ಹಾಕಿ ಉಂಟಲ್ಲ ಈ ಥರ ಹಾಕ್ಕೊಂಡು ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಅವರು ಒಂದು ಪುಟ್ಟದಾದರೂ ನಿಮಗೆ ಏನಾದರೂ ಒಂದು ಒಡವೆ ಮಾಡಿಸಿ ಕೊಟ್ಟಿರ್ತಾರೆ, ಏನಾದರೂ ಒಂದು ಆಯಿತಾ. ಇಲ್ಲ ಅಂತ ಹೇಳಿದ್ರೆ ಬೆಳ್ಳಿದೇ ಆದರೂ ಕೂಡ ಪರವಾಗಿಲ್ಲ, ಚಿನ್ನದಾದರೂ ಕೂಡ ಪರವಾಗಿಲ್ಲ, ಏನಾದರೂ ಒಂದು ಪುಟ್ಟ ಒಡವೆ ತಕ್ಷಿ ಕೊಟ್ಟಿರ್ತಾರಲ್ವ ಅವರು ಸರಿಯಾಗಿರುವಾಗ. ಇವಾಗ ಅಲ್ಲ ಅವ್ರದ್ದು ಬಿಹೇವಿಯರು ಬೇರೆದು ಚೇಂಜ್ ಆಗಿತ್ತು. ನೀವು ಏನು ಮಾಡಿ ಅಂತ ಹೇಳಿದ್ರೆ ಅವ್ರು ಯಾವುದಾದ್ರೂ ಒಡವೆ ತಂದು ಕೊಟ್ಟಿದ್ದಾರಾ ಅಂತ ಹೇಳ್ಕೊಂಡು ಒಂದು ಸಲ ನೋಡಿ. ಅದು ನಿಮಗೆ ಕೂಡ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ಕೂಡ ಆಗಿರ್ಬೋದು. ಇಲ್ಲ ಅಂತ ಮಕ್ಕಳಿಗೆಲ್ಲ ಕಿವಿ ಚುಚ್ಚಿಸ್ತಾರೆ ನೋಡಿ, ಆ ಟೈಮಲ್ಲಿ ಆದರೂ ಅಪ್ಪ ಏನಾದರೂ ಕೊಡಬೇಕು ಅಂತ ಹೇಳ್ಕೊಂಡಿರ್ತಾರಲ್ಲ, ಆ ಒಡವೆ ಆದರೂ ಕೂಡ ಪರವಾಗಿಲ್ಲ ಅಥವಾ ಬೆಳ್ಳಿದು ಆದರೂ ಕೂಡ ಪರವಾಗಿಲ್ಲ. ನೀವು ಏನು ಮಾಡಿ ಅಂತ ಹೇಳಿದ್ರೆ ಅವ್ರದ್ದು ಈ ಥರದ್ದೆಲ್ಲ ಇರ್ತದೆ ನೋಡಿ, ಅಂದರೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ಕೊಂಡು ತೊಗೊಂಡಿರೋದೆಲ್ಲ, ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ ಈ ಥರ ಪೇಪರಲ್ಲಿ ಹಾಕಿ ಉಂಟಲ್ಲ ನೋಡಿ, ಈ ಥರ ಪೇಪರಲ್ಲಿ ಹಾಕಿ ಈ ಬಟ್ಟೆದು ಮಧ್ಯ ಉಂಟಲ್ಲ, ಅಂದರೆ ನೀವು ಇಟ್ಟಿದ್ದೀರಿ ನೋಡಿ, ಆ ಬಟ್ಟೆದು ಮಧ್ಯ ಇದನ್ನು ಕೂಡ ಇಡಿ. ಬಟ್ಟೆದು ಮಧ್ಯೆ ಇಟ್ಟ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಇವತ್ತು ಮಾಡಿದರೆ ತುಂಬ ಒಳ್ಳೆಯದು ಆಯಿತಾ. ಇವತ್ತು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನೀವು ಯಾವ ಟೈಮಲ್ಲಿ ಬೇಕಾದರೆ ಮಾಡ್ಬೋದು, ಇವತ್ತೇ ಮಾಡಬೇಕಂತ ಹೇಳ್ಕೊಂಡಿಲ್ಲ ಆಯಿತಾ. ಇವತ್ತು ವಿಡಿಯೋ ನೋಡುವವರು ಉಂಟಲ್ಲ ದಯವಿಟ್ಟು ಇವತ್ತೇ ಮಾಡಿ ಅಂತ ಹೇಳ್ಕೊಂಡು ಹೇಳೋದು. ಏನು ಮಾಡಿ ಅಂತ ಹೇಳಿದ್ರೆ ಒಂದು ಪಲಾವ್ ಎಲೆ ತೊಗೊಳ್ಳಿ ಆಯಿತಾ. ಪಲಾವ್ ಎಲೆ ತೊಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರ ಹತ್ರನೇ ಬರ್ಸ್ಲಿಕ್ಕೆ ಹೇಳಿದರೆ, ಅಂದರೆ ಅವರೇ ಬರೆದು ಕೊಟ್ಟು, ನಿಮ್ಮ ಗಂಡನೇ ನಿಮಗೆ ಬರೆದು ಕೊಟ್ಟರೆ ತುಂಬ ಒಳ್ಳೆಯದು. ಕೆಲವರು ಗಂಡಸರು ಬರೆದು ಕೊಡೋದಿಲ್ಲ, ಯಾಕೆ ನಾನು ಬರೀಬೇಕು ಹಾಗೆ ಹೀಗೆ ಹೇಳ್ತಾರೆ. ಅಂಥವ್ರಿಗೆ ಏನು ಮಾಡಿ ಅಂತ ಹೇಳಿದ್ರೆ ಪಲಾವ್ ಎಲೆ ಅವ್ರ ಹತ್ರ ಹೇಳಿ, ಸುಮ್ಮನೆ ಒಂದು ಸ್ವಲ್ಪ ದೂರ ಉಂಟು ಅದನ್ನು ಒರೆಸಿ ಕೊಡಿ ಅಂತ ಹೇಳ್ಕೊಂಡು ಆದರೂ ಹೇಳಿ, ಅವರು ಮುಟ್ಟಬೇಕು ಆಯಿತಾ, ಆ ಎಲೆಯನ್ನು ಮುಟ್ಟಬೇಕು. ಆವಾಗ ಏನು ಮಾಡಿ ಅಂತ ಹೇಳಿದ್ರೆ ಅವರು ಒರೆಸಿ ಕೊಡ್ತಾರೆ ನೋಡಿ, ಈ ರೀತಿಯಲ್ಲಿ ಒರೆಸಿ ಕೊಡ್ತಾರಲ್ವ, ಆವಾಗ ನೀವೇ ಅದರ ಮೇಲೆ ಬರಿಬೇಕು ಆಯಿತಾ. ನೀವು ಏನು ಬರಿಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಬರೆದಿದ್ದೇನೆ, ನೀವು ಇದೇ ರೀತಿಯಲ್ಲಿ ಬರಿಬೇಕಂತ ಹೇಳ್ಕೊಂಡಿಲ್ಲ, ನಿಮಗೆ ಯಾವ ಥರ ಇಷ್ಟ ನೋಡಿ ಆ ರೀತಿಯಲ್ಲಿ ಬರಿಬೋದು. ನಾನು ಇಲ್ಲಿ ಬರೆದೆ ಅಂತ ಹೇಳಿದೆ, ನನ್ನ ಪರ್ಸ್ನಲ್ಲಿ ಯಾವಾಗಲೂ 1 ಲಕ್ಷವಾದರೂ ಹಣ ಇರುತ್ತದೆ, ನಾನು ತುಂಬ ಶ್ರೀಮಂತಳು ಅಂತ ಹೇಳ್ಕೊಂಡು ಬರೆದೇನೆ ನೋಡಿ. ಇಲ್ಲಿ ಈ ರೀತಿ ಬರೆದಿದ್ದೇನೆ ಆಯಿತಾ. ಈ ರೀತಿ ಬರೆದಿದ್ದೇನು ಮಾಡಿದ್ದೇನೆ ಅಂತ ಹೇಳಿದರೆ, ನೀವು ಉಂಟಲ್ಲ ಇದು ನಾನು ನಂದು ಸ್ವಂತ ಸಂಪಾದನೆ ಮಾಡ್ತಾ ಇರೋದ್ರಿಂದ, ಅಂದರೆ ನಾನು ಗಂಡನ ಹತ್ರ ಕೇಳ್ತಾ ಇಲ್ಲ, ನನ್ನ ಸ್ವಂತ ಸಂಪಾದನೆ ಆದ ಕಾರಣಕ್ಕೆ ನಾನು ಈ ರೀತಿಯಲ್ಲಿ ಬರೆದಿದ್ದು. ಅಂದರೆ ನನ್ನ ಹತ್ರ ಯಾವತ್ತು ಇರುತ್ತೆ ಅಂತ ಹೇಳ್ಕೊಂಡು, ಇರಬೇಕು ಅಲ್ಲ ಇರುತ್ತೆ ಅಂತ ಹೇಳ್ಕೊಂಡು ಬರೆದು ನಾನು ಇಟ್ಕೊಳ್ತೇನೆ ನೋಡಿ. ನಾನು ಈ ರೀತಿ ಪರ್ಸಲ್ಲಿ ಇಟ್ಕೊಳ್ತೇನೆ, ಅಂದರೆ ನಂದು ಹಣ ಉಂಟಲ್ಲ, ಅಂದರೆ ನಂದು ಹಣದ ಜೊತೆಗೆ ಆ ಪರ್ಸ್ನಲ್ಲಿ ಇದನ್ನು ಕೂಡ ಇಟ್ಕೊಳ್ತೇನೆ. ನೀವೇನು ಮಾಡಿ ಅಂತ ಹೇಳಿದರೆ ನಿಮ್ಮ ಗಂಡ ಉಂಟಲ್ಲ ನಿಮಗೆ ಹಣ ಕೊಡಬೇಕಲ್ಲ, ಆದ್ದರಿಂದ ನೀವು ಈ ಪಲಾವ್ ಎಲೆ ಮೇಲೆ ಏನು ಬರೀರಿ ಅಂತ ಹೇಳಿದರೆ ಯಾವ ಇಂಕಲ್ಲಾದರೂ ಬರಿಬೋದು. ನನ್ನ ಗಂಡ ನನಗೆ ಪ್ರತಿ ತಿಂಗಳು ಅವರ ಸಂಬಳವನ್ನೆಲ್ಲ ನನ್ನ ಹತ್ರನೇ ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಆಯಿತಾ. ಇನ್ನು ಮುಂದೆ ಕೂಡ ಇದೇ ರೀತಿ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಕೊಂಡು ಬರಿಬೇಕು. ಬರ್ದಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ನಿಮ್ಮ ಸ್ವಂತ ಸಂಪಾದನೆಯಲ್ಲಿ ಬದುಕುದಾದರೆ ಉಂಟಲ್ಲ ನೀವು, ಅಂದರೆ ಗಂಡನಿಗೆ ಡಿಪೆಂಡ್ ಆಗಿಲ್ಲ ಅಂತ ಹೇಳ್ಕೊಂಡಾದರೆ ನಾನು ಈ ರೀತಿಯಲ್ಲಿ ಬರೆದಿದ್ದೆ ನೋಡಿ, ಆ ರೀತಿಯಲ್ಲಿ ಬರೆದು ನಿಮ್ಮ ಪರ್ಸ್ನಲ್ಲೇ ನೀವು ಇಟ್ಕೊಳ್ಬೋದು. ಇದು ಗಂಡ 1 ರೂಪಾಯಿ ಕೂಡ ಕೊಡ್ತಾ ಇಲ್ಲ, ನಮ್ಮ ಹತ್ರ ಕೂಡ ಹಣ ಇಲ್ಲ, ನಾವು ಕೂಡ ಸಂಪಾದನೆ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಆಗೋರು ಉಂಟಲ್ಲ, ನಾನು ಹೇಳಿದೆ ನೋಡಿ, ಅದರ ಜೊತೆಗೆ ಈ ಎಲೆಯನ್ನು ಕೂಡ ಇಡಬೇಕು. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ ಈ ರೀತಿ 2 ಏಲಕ್ಕಿ ತೊಗೊಳ್ಬೇಕು ಆಯಿತಾ. ಎಲ್ಲದೂ ಕೂಡ ಅವರ ಹತ್ರ ಮುಟ್ಟಿಸಿಯೇ ತೊಗೊಳ್ಬೇಕು ಆಯಿತಾ, ಮತ್ತು ನೀವು ಮುಟ್ಟದೇ ತೊಗೊಳ್ಲಿಕ್ಕಿಲ್ಲ. ಈ ರೀತಿ ಅವರ ಹತ್ರ ಇದು ಏಲಕ್ಕಿಯನ್ನು ಮುಟ್ಟಿಸಿ ಅದನ್ನು ಕೂಡ ಇದರಲ್ಲಿ ಇಟ್ಟು ಉಂಟಲ್ಲ, ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಎಲ್ಲವನ್ನು ಈ ರೀತಿ ಕಟ್ಟಿ ಒಂದು ಪೋಟ್ಲಿ ರೀತಿಯಲ್ಲಿ ಮಾಡಬೇಕು ನೋಡಿ, ಹೀಗೆ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ನೋಡಿ. ಅದ ನಂತರ ಇದನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ಕೆಲಸವನ್ನು ಕೂಡ ಮಾಡಲಿಕ್ಕೆ ಉಂಟು ನೀವು, ಯಾಕಂತ ಹೇಳಿದ್ರೆ ವಶೀಕರಣ ಮಾಡೋದಂದ್ರೆ ನಿಮ್ಮ ಗಂಡ ನೀವು ಹೇಳಿದ ಹಾಗೆ ಮಾಡುವುದುಂಟಲ್ಲ ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಫುಲ್ ಹಾದಿ ತಪ್ಪಿ ಹೋಗಿ ಆಗಿದೆ, ನಿಮಗೆ ಎಂತ ಸಹ ಕೊಡ್ತಾ ಇಲ್ಲ ಅಲ್ವಾ. ಆದ್ರಿಂದ ಹೇಳ್ತಾ ಇರೋದು ಪ್ರತಿಯೊಂದು ಕೂಡ ನಾನು ಹೇಳಿದ ಹಾಗೆ ಮಾಡಿ. ಅದ್ರ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಬಾತ್ರೂಮ್ ಯಾವತ್ತೂ ಕೂಡ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಕ್ಲೀನ್ ಆಗಿರುವ ಹಾಗೆ ನೋಡ್ಕೋಬೇಕು. ಬಾತ್ರೂಮಲ್ಲಿ ಗಲೀಜು ಇರದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಹಣ ಬರಬೇಕಾದ್ರೆ ಉಂಟಲ್ಲ ನಿಮ್ಮ ಬಾತ್ರೂಮ್ ಕ್ಲೀನ್ ಆಗಿರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವರ ಮನೆ ಯಾವ ರೀತಿಯಲ್ಲಿ ಇರ್ತದೆ ನೋಡಿ, ಅದೇ ರೀತಿ ಬಾತ್ರೂಮ್ ಕೂಡ ಕ್ಲೀನ್ ಆಗಿರಬೇಕು ಅಂತ. ತಲೆ ಕೂದಲು ಒಂದು ವೇಳೆ ಬಾತ್ರೂಮಲ್ಲಿ ಉದುರಿ ಹೋಗಿದ್ರೆ ಉಂಟಲ್ಲ, ದಯವಿಟ್ಟು ನೀವು ಸ್ನಾನ ಮಾಡ್ತೀರಲ್ಲ ಆವಾಗ ಕೆಳಗಡೆ ಬಿದ್ದಿರ್ತಲ್ಲ, ಆವಾಗ ಅಲ್ಲೇ ಕೂಡಲೇ ತೆಗೆದು ಬಿಡಿ. ಇವಾಗ ಮಕ್ಕಳು ಶಾಂಪೂ ಎಲ್ಲ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಶಾಂಪೂವನ್ನು ಕೂಡಲೇ ತೆಗೆದು ಬಿಡಿ. ಮತ್ತು ನೀವು ಹಾಕಿರೋ ಬಟ್ಟೆಯನ್ನು ಉಂಟಲ್ಲ, ಬಟ್ಟೆಯನ್ನು
ಹಾಗಿರೋ ಬಟ್ಟೆ ನೀವು ಸ್ನಾನಕ್ಕೆ ಹೋಗುವಾಗ ಚೇಂಜ್ ಮಾಡ್ತೀರಲ್ವಾ, ಆ ಮೈಲಿಗೆ ಬಟ್ಟೆಯನ್ನು ಬಾತ್ರೂಮಲ್ಲಿ ಇಡಬೇಡಿ. ನಿಮ್ಮದು ಸ್ನಾನ ಆಗ್ಲಿಕ್ಕೆ ಉಂಟಲ್ಲ, ಏನು ಮಾಡಿ ಅಂತ ಇದ್ರೆ ಆ ಮೈಲಿಗೆ ಬಟ್ಟೆಯನ್ನು ಹೊರಗಡೆ ತಗೊಬಂದುಂಟು. ನೀವು ಬೆಡ್ರೂಮಲ್ಲಿ ಇಟ್ಟರು ಕೂಡ ಪರವಾಗಿಲ್ಲ, ಆದರೆ ಬಾತ್ರೂಮಲ್ಲಿ ಮೈಲಿಗೆ ಬಟ್ಟೆ ಇಡಲಿಕ್ಕೆ ಹೋಗ್ಬೇಡಿ. ಒಂದು ಟಬ್ಬಲ್ಲಿ ಹಾಕಿ ಬೆಡ್ರೂಮಲ್ಲಿ ಸೈಡಲ್ಲಿ ಎಲ್ಲಾದರೂ ಇಡಿ, ಆಯಿತಾ. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ಉಂಟಲ್ಲ ಪಾಚಿ ಬರದೇ ಇರುವ ಹಾಗೆ ಮನೆ ಅಂದರೆ ಬಾತ್ರೂಮಲ್ಲಿ ಜಾರದೇ ಇರುವ ಹಾಗೆ ಅದೆಲ್ಲ ನೋಡ್ಕೋಬೇಕು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಾಡ್ತಾರೆ, ಆಮೇಲೆ ನೀರು ಹಾಕದೆ ಬರ್ತಾರೆ. ಅದೆಲ್ಲ ನೀವು ನೋಡ್ಕೋಬೇಕು, ಆಯಿತಾ. ಆದಷ್ಟು ಬಾತ್ರೂಮ್ ಕ್ಲೀನ್ ಇರುವ ಹಾಗೆ ನೋಡ್ಕೊಳ್ಳಿ. ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಗಂಡನ ಹತ್ರ ಹೇಳಿ 1 kg ಕಲ್ಲುಪ್ಪು ತಗೊಬನ್ನಿ ಅಂತ ಹೇಳ್ಕೊಂಡು ಹೇಳಿ. ನಿಮ್ಮ ಗಂಡ ತರ್ತಾರಲ್ವ ಕಲ್ಲುಪ್ಪನ್ನು, ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಗಾಜಿನ ಲೋಟದಲ್ಲಿ, ಆಯಿತಾ, ಸ್ಟೀಲ್ ಲೋಟದಲ್ಲಿ ಪ್ಲಾಸ್ಟಿಕ್ ಲೋಟದಲ್ಲೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಒಂದು ಗಾಜಿನ ಲೋಟದಲ್ಲಿ ಕಲ್ಲುಪ್ಪನ್ನು ಹಾಕಿ ಆ ಕಲ್ಲುಪ್ಪನ್ನು ಬಾತ್ರೂಮಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಇಡಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಸಾಮಾನ್ಯವಾಗಿ ವಾಸ್ತು ದೋಷ ಎಲ್ಲ ಇದ್ದರೆ, ಕೆಲವೊಂದು ಮನೆಯಲ್ಲಿ ಉಂಟಲ್ಲ ಗಂಡಸರು ಅವರು ಹೇಳಿದ ಹಾಗೆ ಇರ್ತಾರೆ, ಇನ್ನೊಂದು ಮನೆಗೆ ಬಂದ ನಂತರ ಅವ್ರದ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಆ ರೀತಿಯಲ್ಲಿ ಇರ್ತದೆ. ನೀವು ಸ್ವಂತ ಮನೆಯಲ್ಲಿ ಬೇಕಾದರೆ ಇರಿ, ಬಾಡಿಗೆ ಮನೆಯಲ್ಲಿ ಬೇಕಾದರೆ ಇರಿ, ನಿಮಗೆ ಕೊಡೋದಿಲ್ಲ, ನಿಮ್ಮ ಕೈಗೆ ಹಣ ಕೊಡ್ತಾ ಇಲ್ಲ, ನೀವು ಹೇಳಿದ ಹಾಗೆ ನಿಮ್ಮ ಗಂಡ ಕೇಳ್ತಾ ಇಲ್ಲ, ಯಾವುದೋ ಮಾತು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಬೇಕು. ಬಾತ್ರೂಮಲ್ಲಿ ಇಡಿ. ಆಮೇಲೆ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಅಮಾವಾಸ್ಯೆಯಿಂದ ಅಮಾವಾಸ್ಯೆ ತನಕ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಅಮಾವಾಸ್ಯೆ ದಿವಸ ನೀವು ಇಟ್ಟಿದ್ದೀರಾ ಅಂತ ಹೇಳಿದ್ರೆ, ನೆಕ್ಸ್ಟ್ ಅಮಾವಾಸ್ಯೆ ಬರುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಕಲ್ಲುಪ್ಪನ್ನು ಉಂಟಲ್ಲ ಚಲ್ಲಿ ಉಂಟಲ್ಲ, ಇದು ಯಾರು ತುಳಿದೇ ಇರುವ ಜಾಗದಲ್ಲಿ ಚೆಲ್ಲಬೇಕು. ಆಮೇಲೆ ಪುನಃ ಅವ್ರ ಹತ್ರ ಉಂಟಲ್ಲ, ಅವರಂದ್ರೆ ಒಂದು ಪ್ಯಾಕೆಟ್ ತಗೊಬಂದಿದ್ರೆ ನಿಮಗೆ ಒಂದು ಸಲ ಅದು ಉಂಟಲ್ಲ ಉಪ್ಪನ್ನು ಹಾಕಿಟ್ರೆ ಉಂಟಲ್ಲ, 3/4 ಉಪ್ಪು ಹಾಕಿದ್ರೆ ಸಾಕು, ಫುಲ್ 1 ಲೋಟ ಫುಲ್ ಆಗಬೇಕಂತ ಇಲ್ಲ. ಒಂದು ಸಲ ಒಂದು ಪ್ಯಾಕೆಟ್ ತಗೊಬಂದರೆ ನಿಮಗೆ ಉಂಟಲ್ಲ 1 ತಿಂಗಳಿಗಿಂತ ಜಾಸ್ತಿ ಯೂಸ್ ಮಾಡಲಿಕ್ಕಾಗುತ್ತೆ, ಆಯಿತಾ. ಆದ್ದರಿಂದ ಅವರು ತಂದಿರೋದು ಉಪ್ಪು ಉಂಟಲ್ಲ, ಅವರ ಕೈಯಲ್ಲೇ ಒಂದು ಸ್ವಲ್ಪ ಹಾಕಿಸಿ, ಅದರೊಳಗೆ ಉಪ್ಪು ಹಾಕಿ, ನಿಮಗೆ ಎಂತಾದರೂ ಗ್ರಹಚಾರ ಇದ್ದರೆ ಹೋಗ್ತದೆ, ಕಷ್ಟ ನಮ್ಮದು ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿ ಹಾಕಿ. ಅವರು ಒಂದು ವೇಳೆ ಹಾಕಲಿಕ್ಕೆ ಕೇಳೋದಿಲ್ವಾ, ನೀವೇ ಹಾಕಿ ಆ ಜಾಗದಲ್ಲಿ ಇಡಿ, ಆಯಿತಾ. ಹೀಗೆ ಮಾಡಬೇಕು. 3ನೇದು ಏನಂತ ಹೇಳಿದರೆ, ತುಂಬ ಜನರಿಗೆ ಅಭ್ಯಾಸ ಇರುತ್ತೆ ಆಯಿತಾ, ಮನೆ ಉಂಟಲ್ಲ ಇಡೀ ಹೊತ್ತು ಗುಡಿಸ್ತಾ ಇರೋದು ಒರೆಸ್ತಾ ಇರೋದು. ನೀವು ಗಂಡ ಉಂಟಲ್ಲ ನಿಮ್ಮ ಮನೆಯಲ್ಲೆಲ್ಲ ಓಡಾಡಿರ್ತಾರಲ್ವಾ, ನೀವೇನು ಗೊತ್ತುಂಟ, ಪದೇ ಪದೇ ಗುಡಿಸ್ತಾ ಇರೋದು ಒರೆಸ್ತಾ ಇರೋದು ಮಾಡಿದ್ರೆ ಉಂಟಲ್ಲ, ಅಲ್ಲಿರುವ ಎನರ್ಜಿ ಹೋಗುತ್ತೆ, ಆಯಿತಾ. ನಿಮ್ಮ ಗಂಡ ನೀವು ಹೇಳಿದ ಹಾಗೆ ಇರಬೇಕಲ್ವಾ, ನೀವು ಹೇಳಿದ ಹಾಗೆ ಕೇಳಬೇಕಲ್ಲ. ಆದ್ದರಿಂದ ಆದಷ್ಟು ಉಂಟಲ್ಲ 2 ಸಲ ಮಾತ್ರ ಗುಡಿಸಿ, ಆಯಿತಾ. ನೀವೇನು ಮಾಡ್ಬೋದು ಅಂತ ಹೇಳಿದರೆ, ನಿಮ್ಮ ಗಂಡ ಕೆಲಸಕ್ಕೆ ಹೋಗುವುದಕ್ಕಿಂತ ಮುಂಚೆ ಉಂಟಲ್ಲ ಏನು ಮಾಡಿ ಅಂತ ಹೇಳಿದರೆ, ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಬಿಡಿ. ಅದ ನಂತರ ಅವರು ಅದೇ ಜಾಗದಲ್ಲಿ ಇರ್ತಾರಲ್ವ, ಅವರು ಆಮೇಲೆ ಕೆಲಸಕ್ಕೆ ಹೋಗ್ತಾರಲ್ವಾ, ಅದ ನಂತರ ಏನು ಮಾಡಿ ಅಂತ ಹೇಳಿದರೆ, 1 ಸಲ ಒರೆಸಿದ್ರೆ ಸಾಕಾಗ್ತದೆ. 2 ಸಲ ಗುಡಿಸ್ಬೇಕು, 1 ಸಲ ಒರೆಸ್ಬೇಕು. ಬೆಳಿಗ್ಗೆ 1 ಸಲ ಗುಡಿಸಿ, ಸಾಯಂಕಾಲ 6 ಗಂಟೆಗಿಂತ 1 ಸಲ ಮುಂಚೆ, ಆಯಿತಾ. 6 ಗಂಟೆ ನಂತರ ಗುಡಿಸ್ಲಿಕ್ಕಿಲ್ಲ, ಆದ್ದರಿಂದ ಅದಕ್ಕಿಂತ ಮುಂಚೆ 1 ಸಲ ಇದು ಮಾಡಿ ಗುಡಿಸಿಬಿಡಿ. ನೆಲ ಒರೆಸೋದು ಮಾತ್ರ ನಿಮ್ಮ ಗಂಡ ಇರುವ ಸಮಯದಲ್ಲೇ ನೆಲ ಒರೆಸಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಆ ಜಾಗದಲ್ಲೆಲ್ಲ ಓಡಾಡಿರ್ತಾರಲ್ವ, ಅವ್ರದ್ದು ಎನರ್ಜಿ ಆ ಜಾಗದಲ್ಲಿ ಇರುತ್ತೆ. ಆದ್ದರಿಂದ ಉಂಟಲ್ಲ, ನೀವು ಪದೇ ಪದೇ ಗುಡಿಸ್ತಾ ಇರೋದು, ಪದೇ ಪದೇ ಒರೆಸ್ತಾ ಇರೋದು, ಮಕ್ಕಳು ಗಲೀಜು ಮಾಡಿದ್ರು, ಮಕ್ಕಳು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳಿದ್ರು ಒರೆಸ್ತಾ ಇದ್ರೆ ಉಂಟಲ್ಲ, ನಿಮ್ಮ ಮನೆಯದು ಗಂಡ ಉಂಟಲ್ಲ, ಅವರು ಸಂಪಾದನೆ ಮಾಡಿದ ಹಣವನ್ನೆಲ್ಲ ಬೇರೆಯವರಿಗೆ ಕೊಡ್ತಾ ಇರ್ತಾರೆ. ಅದು ಹೆಣ್ಣು ಮಕ್ಕಳಿಗೆ ಬೇಕಾದರೂ ಆಗಿರ್ಬೋದು, ಅಥವಾ ದುಶ್ಚಟಕ್ಕೆ ಬೇಕಾದರೂ ಆಗಿರ್ಬೋದು. ಇವಾಗ ನೆಕ್ಸ್ಟ್ ಏನಂತ ಹೇಳಿದರೆ, ನಿಮ್ಮ ಗಂಡ ಮನೆಯಲ್ಲೇ ಇರ್ತಾರೆ, ಮತ್ತು ಬರಬೇಕಾದ್ರೆ ಅವರು ಮೇನ್ ಡೋರಿಂದನೇ ಒಳಗಡೆ ಬರುವುದಲ್ವಾ. ಲಕ್ಷ್ಮಿ ಅಂತ ಅವ್ರ ಹತ್ರ ಲಕ್ಷ್ಮಿ ಇರುತ್ತೆ, ಸಂಬಳ ಬಂದಾಗ ಲಕ್ಷ್ಮಿ ಇರುತ್ತೆ, ಪೇಮೆಂಟ್ ಬಂದಾಗ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ ನೀವು ದೇವರಿಗೆ ಪೂಜೆ ಮಾಡ್ತೀರಲ್ಲ, ಶುಕ್ರವಾರದಿಂದ ಶುಕ್ರವಾರಕ್ಕೆ ಇದು ಕೆಲಸ ಮಾಡಲಿಕ್ಕೆ ನಿಮ್ಮ ಮೇನ್ ಡೋರಲ್ಲಿ ಉಂಟಲ್ಲ ಏನು ಮಾಡಿ ಅಂತ ಹೇಳಿದ್ರೆ, ಯು ಥರ ಬರಿಬೇಕು ಆಯಿತಾ. ಯು ನೋಡಿ, ಈ ರೀತಿಯಲ್ಲಿ ಕುಂಕುಮದಲ್ಲಿ ಯು ಥರ ಮಾಡಿ. ಕುಂಕುಮದಲ್ಲಿ ನಾನು ತೋರಿಸ್ತೇನೆ ನೋಡಿ, ಕುಂಕುಮದಿಂದ ಹೀಗೆ ಯು ಬರೀರಿ ಆಯಿತಾ. ಯು ಬರೆದು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಕೆಳಗಿನ ಜಾಗ ಉಂಟಲ್ಲ, ಅಂದರೆ 3/4 ಜಾಗ ಇಷ್ಟು ಮಾತ್ರ, ಈ ಜಾಗದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಅರಶಿನವನ್ನು ಹಾಕಬೇಕು. ಕುಂಕುಮದಿಂದ ಯುವನ್ನು ಆಯಿತಾ, ಕುಂಕುಮದಿಂದ ಯುವನ್ನು ಬರೆದು ಆಮೇಲೆ ಉಂಟಲ್ಲ ಅರಶಿನದಿಂದ ಏನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿಯಲ್ಲಿ ಹಚ್ಚಿದರೆ ಇದು ಕೆಳಗಡೆ ಇದು ಆಯಿತಾ. ಹೀಗೆ ಹಚ್ಚಿದರೆ ಏನಾಗುತ್ತೆ ಅಂತ ಹೇಳಿದರೆ, ಪ್ರತಿ ಶುಕ್ರವಾರ ಮಾಡಿ. ಇದನ್ನು ನಿಮ್ಮ ಗಂಡನ ಹತ್ರ ಎಲ್ಲ ಮಾಡಿಸ್ಕೊಳ್ಬೇಕಂತೆಲ್ಲ, ನೀವೇ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮದು ಅಂದರೆ ಹಣ ಯಾವುದಾದ್ರೂ ನಿಮಗೆ ಕೊಡಬೇಕಾಗುತ್ತೆ, ಅಥವಾ ನಿಮ್ಮ ಗಂಡ ಯಾರಿಗೋ ಹಣವನ್ನು ಕೊಟ್ಟಿರ್ತಾರೆ, ಅವರು ವಾಪಸ್ ನಿಮಗೆ ಕೊಡ್ತಾ ಇರೋದಿಲ್ಲ, ಅಥವಾ ನಿಮಗೆ ಎಲ್ಲಿಂದನೂ ಹಣ ಬರಬೇಕಿರುತ್ತೆ, ಅದು ಕೊಡ್ತಾ ಇರೋಲ್ಲ, ಏನಾದರೂ ಸಾಲದ ಸಮಸ್ಯೆ ಇರ್ಬೋದು, ಏನೇ ಇದ್ರೂ ಕೂಡ ಇದರಲ್ಲಿ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಉಂಟಲ್ಲ ಸ್ವಸ್ತಿಕ್ ಮತ್ತು ಓಂ ಎಲ್ಲರೂ ಬರೆದಿರ್ತಾರೆ. ಅದ್ರ ಜೊತೆಗೆ ಇದನ್ನು ಕೂಡ ಬರೆದು ನೋಡಿ, ಆಮೇಲೆ ನೋಡಿಬೇಕಾದ್ರೆ ಹಣ ವಶೀಕರಣ ಆಗುತ್ತೆ. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿದಿನ
ಗಜೇಂದ್ರ ಮೋಕ್ಷ ಪಾರಾಯಣವನ್ನು ಕೇಳಿ. ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ ಗಜೇಂದ್ರ ಮೋಕ್ಷ ಅಂತ ಹೇಳಿ. ಅದು ಕೇಳಿದ್ರು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿರುವ ದರಿದ್ರವನ್ನೆಲ್ಲ ಹೋಗಿ ಉಂಟಲ್ಲ, ಮನೆಯಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಗಂಡ ನೀವು ಹೇಳಿದ ಹಾಗೆ ಕೇಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಇವಾಗ ಸಾಯಂಕಾಲ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಇದು ಪ್ರತಿದಿನ ಮಾಡಿದ್ರು ಕೂಡ ಒಳ್ಳೇದು. ನಿಮಗೆ ಪ್ರತಿದಿನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ವಾರಕ್ಕೆ 2 ಸಲ ಆದ್ರೂ ಬೇಕಾದ್ರೆ ಮಾಡಿ. ಯಾವ ವಾರ ಅಂತ ಹೇಳ್ಕೊಂಡು ನಿಮ್ಗೆ ಬಿಟ್ಟಿದ್ದು ಆಯ್ತಾ. ಅಂದ್ರೆ ಕೆಲವೊಂದು ವಾರದಲ್ಲಿ ಅಂದ್ರೆ ಇಂಥ ದಿನದಲ್ಲಿ ನಾವು ನಾನ್ ವೆಜ್ ತಿನ್ನುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತೀವಿ ನೋಡಿ, ಆ ದಿವಸ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಪ್ರತಿದಿನ ನಾನ್ ವೆಜ್ ತಿಂತೇವೆ ಅಂತ ಹೇಳಿದ್ರೆ ನಿಮ್ಗೆ ಯಾವ ದಿನ ಇಷ್ಟ ನೋಡಿ, ರಾಯರ ದಿನ ಇಷ್ಟವಾ ಅಥವಾ ವಿಷ್ಣುವಿನ ದಿನ ಇಷ್ಟವಾ, ಮಹಾಲಕ್ಷ್ಮಿಯ ದಿನ ಇಷ್ಟವಾ, ಯಾವುದು ನಿಮಗೆ ಇಷ್ಟ ದೇವರಿದ್ದಾರೆ ನೋಡಿ ಆ ದಿನ 2 ದಿನದಲ್ಲಿ ಮಾಡ್ಬೋದು. ಪ್ರತಿದಿನ ಮಾಡಿದ್ರೆ ತುಂಬಾ ಒಳ್ಳೇದು. ಏನ್ ಮಾಡಿ ಅಂತ ಹೇಳಿದ್ರೆ ಕೆಂಡ ಮಾಡಬೇಕು ಆಯ್ತಾ. ಕೆಂಡ ಅಂದ್ರೆ ನಿಮ್ಗೆ ಗ್ಯಾಸಲ್ಲಿ ಉಂಟಲ್ಲ ಕರಟೆ ಹೇಳ್ತಾರೆ ನೋಡಿ, ಅಂದ್ರೆ ಇದು ಚಿಪ್ಪು, ತೆಂಗಿನಕಾಯಿ ಚಿಪ್ಪು, ಅದನ್ನ ಇಟ್ಟರೆ ಕೆಂಡ ಬರುತ್ತೆ. ಕೆಂಡ ಬಂದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಆ ಕೆಂಡಕ್ಕೆ ಬಿಳಿ ಸಾಸಿವೆಯನ್ನು ಹಾಕಬೇಕು. ಇದು ನೀವು ಗಂಡ ಇರುವ ಸಮಯದಲ್ಲೇ ಮಾಡಬೇಕು. ಬಿಟ್ಟರೆ ಗಂಡ ಕೆಲಸಕ್ಕೆ ಹೋಗಿದ್ದಾರೆ ಅಥವಾ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಆಗೋದಿಲ್ಲ. ಇವಾಗ ನಿಮಗೆ ಸಾಯಂಕಾಲ ಗಂಡ ಸಿಗುವುದಿಲ್ಲ ಅಂತ ಹೇಳ್ಕೊಂಡಾದ್ರೆ ಗಂಡ ಒಟ್ರಾಶಿ ಯಾವ ಟೈಮೆಲ್ಲ ಬೇಕಾದರೂ ಮನೆಯಲ್ಲಿರಲಿ, ಆ ಮನೆಯಲ್ಲಿ ಇರುವ ಸಮಯದಲ್ಲೇ ಇದನ್ನು ಮಾಡಿ ಆಯ್ತಾ. ಏನು ಮಾಡಿ ಅಂತ ಹೇಳಿದ್ರೆ ಕೆಂಡಕ್ಕೆ ಬಿಳಿ ಸಾಸಿವೆ, ಮತ್ತೆ ನೀವು ಅಡಿಗೆಗೆ ಉಪಯೋಗಿಸ್ತೀರ ನೋಡಿ ಕಪ್ಪು ಸಾಸಿವೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಬಿಳಿ ಸಾಸಿವೆ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ದೇವರದ್ದು ಐಟಮ್ ಎಲ್ಲ ಮಾರ್ತಾರೆ ನೋಡಿ, ಅದರಲ್ಲಿ ಬಿಳಿ ಸಾಸಿವೆ ಸಿಗ್ತದೆ. ನಿಮಗೆ ದೇವರ ಐಟಮ್ ಮಾಡೋದು ಅಂಗಡಿ ಎಲ್ಲ ಅಂತ ಗೊತ್ತಿಲ್ಲ, ನಮಗೆ ಬ್ಯಾಂಗ್ಳೂರಲ್ಲೆಲ್ಲ ಇರುವವರಿಗೆಲ್ಲ ಹತ್ರ ಸಿಗ್ತದೆ, ನಮಗೆಲ್ಲ ಸಿಗುವುದಿಲ್ಲ ಅಂತ ಹೇಳ್ಕೊಂಡಾದ್ರೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗ್ತದೆ ಆಯ್ತಾ. ನೀವು ಒಂದ್ಸಲ ಗೂಗಲ್ಗೆ ಹಾಕಿ ಆಯ್ತಾ, ಅಂದ್ರೆ ನಿಮ್ಗೆ ಯಾವ ಆನ್ಲೈನಲ್ಲಿ ಸಿಗ್ತದೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಸಲ ಗೂಗಲಲ್ಲಿ ಹಾಕಿ ಬಿಳಿ ಸಾಸಿವೆ ಅಂತ, ಆವಾಗ ಅಲ್ಲೇ ಬರುತ್ತೆ ಆಯ್ತಾ. ಅಲ್ಲಿಂದ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು, ಅವರು ಸೀದಾ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ಆ ಬಿಳಿ ಸಾಸಿವೆಯನ್ನು ಆ ಕೆಂಡದ ಮೇಲೆ ಹಾಕಿ ಸ್ವಲ್ಪ ಸಾಂಬ್ರಾಣಿಯನ್ನು ಹಾಕಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆಗೆಲ್ಲ ಹೊಗೆ ಬರುವ ಹಾಗೆ ಮಾಡಬೇಕು. ಆ ಹೊಗೆಯನ್ನು ನಿಮ್ಮ ಗಂಡ ಕೂಡ ಅದನ್ನು ತಗೊಳ್ಬೇಕು ಆಯ್ತು. ನೋಡಿ, ಇದನ್ನು ನೀವು ಕಟ್ಟಿಟ್ಟಿದ್ದೀರ ನೋಡಿ, ಆ ಕಟ್ಟಿರೋದು ಏನು ಮಾಡಿ ಅಂತ ಹೇಳಿದ್ರೆ ಆ ಹೊಗೆಗೆ ಆಯ್ತಾ, ಅಂದ್ರೆ ನೀವು ಹೊಗೆ ಹಾಕಿದ್ದೀರಲ್ಲ ಆ ಹೊಗೆಗೆ ಏನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ದೂರದಿಂದ ಮೇಲಿಂದ ತಾಗಿದ್ರೆ ಸಾಕು, ಅದಕ್ಕೆ ಸ್ವಲ್ಪ ಹೊಗೆ ತಾಗಿದ್ರೆ ಸಾಕಾಗುತ್ತೆ. ಮತ್ತೆ ಫುಲ್ಲು ಬೆಂಕಿಗೆ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹೊಗೆಗೆ ತಾಗಿಸಿ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಯಾರಿಗೆ ಹೆಣ್ಣು ಮಕ್ಕಳಿಗೆ ಹಣ ಬೇಕು ನೋಡಿ ಅಂಥವರು ಅವರ ಕೈಯಲ್ಲಿ ಇದನ್ನು ಜಾಗ್ರತೆಯಾಗಿ ಇಟ್ಕೊಳ್ಬೇಕು. ಅದು ನಿಮ್ಮ ಪರ್ಸ್ನಲ್ಲಿ ಬೇಕಾದರೆ ಇದನ್ನು ಇಟ್ಕೊಳ್ಬೋದು. ನನಗೆ ಪರ್ಸ್ನಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಇದು ತುಂಬ ದೊಡ್ಡದು ಕಾಣಿಸ್ತದೆ ಅಂತ ಹೇಳಿದರೆ ನೀವು ನಿಮ್ಮ ಬಟ್ಟೆ ಒಳಗಡೆ ಅಥವಾ ಬೀರುವಲ್ಲಿ ಎಲ್ಲಿ ಬೇಕಾದರೆ ಇದನ್ನು ಇಟ್ಕೊಳ್ಬೋದು ಆಯಿತಾ. ನೀವು ಪ್ರತಿದಿನ ಹೊಗೆ ಹಾಕ್ತೀರ ನೋಡಿ, ಆವಾಗ ಏನು ಮಾಡಿ ಅಂತ ಹೇಳಿದ್ರೆ ಜಸ್ಟ್ ಸ್ವಲ್ಪ ಇದಕ್ಕೆ ತಾಗಿಸಿ ಹೀಗೆ ತೋರಿಸಿದರೆ ಆಯಿತು, ಆಮೇಲೆ ಪುನಃ ತಗೊಂಡೋಗಿ ಆ ಜಾಗದಲ್ಲಿ ಇಟ್ಟರೆ ಆಯಿತು. ಹೀಗೆ ಮಾಡಿ ನೋಡಿ, 100ಗೆ 100% ಉಂಟಲ್ಲ ಹಣ ನಿಮ್ಮ ಕೈಗೆ ತಂದು ಕೊಡ್ತಾರೆ. ನಿಮ್ಮ ಕೈಗೆ ತಂದು ಕೊಟ್ಟ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅಗತ್ಯ ಎಷ್ಟು ಉಂಟು ನೋಡಿ ಅಷ್ಟು ಮಾತ್ರ ಖರ್ಚು ಮಾಡಿ. ಇವಾಗ ನನ್ನ ಗಂಡ ಎಲ್ಲ ಹಣ ನನ್ನ ಕೈಗೆ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ಬಿಟ್ಟು ಖರ್ಚು ಮಾಡಿಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ನೀವು ಸಾಲಗಾರರಾಗ್ತಿರೋದು. ಆಮೇಲೆ ನಿಮ್ಮ ಹತ್ರ ಎಲ್ಲಿ ಕೂಡ ಹಣ ಸಿಗುವುದಿಲ್ಲ, ಯಾರು ಕೂಡ ಹಣ ಕೊಡುವುದಿಲ್ಲ. ನಿಮ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಒಂದು ಬಜೆಟ್ ಬರೆದು ಆಯಿತಾ, ಇಷ್ಟಿಷ್ಟು ಐಟಮ್ಗೆ ಇಷ್ಟಿಷ್ಟು ಆಗುತ್ತೆ ಅಂತ ಹೇಳ್ಕೊಂಡು ಬರೆದು ಅದರಲ್ಲಿ ನೀವು ಹಣವನ್ನು ಉಳಿತಾಯ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಜೀವನದಲ್ಲಿ ಮುಂದೆ ಬರಲಿಕ್ಕಾಗುತ್ತೆ. ಬಿಟ್ಟರೆ ಇವಾಗ ಹೇಗೋ ನನಗೆ ಗಂಡ ಎಲ್ಲ ಹಣ ನನ್ನ ಕೈಯಲ್ಲಿ ಕೊಡ್ತಿದ್ದಾನಲ್ಲ, ನಾನು ಬಿಂದಾಸ್ ಖರ್ಚು ಮಾಡ್ತೇನೆ ಅಂತ ಹೇಳಿದರೆ ತುಂಬ ಕಷ್ಟ ಇದೆ ಮುಂದೆ ಜೀವನ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಹೆಣ್ಣು ಮಕ್ಕಳಿಗೆ ಬೇಕಾದ ಮಾಹಿತಿಯನ್ನೇ ನಾನು ತಂದಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದಾಗ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.